ಹಾಯ್ ಗೆಳೆಯರೇ, ಅನಂತು ಬಿಕೆ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಜನವರಿ 2025 1 ಮತ್ತು 2 ಜಿಕೆ ಟುಡೇ ಕರೆಂಟ್ ಅಫೇರ್ಸ್ MCQ ಪ್ರಶ್ನೆಗಳನ್ನು ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಬನ್ನಿ ಗೆಳೆಯರೇ, ಮೊದಲನೇ ಪ್ರಶ್ನೆ ಯಾವುದಂತ ನೋಡೋಣ. ಕವಚ 4.0 which was seen in the news is an automatic train protection system introduced by which organization? ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವಂತಹ ಕವಚ 4.0 ಸ್ವಯಂಚಾಲಿತ ರೈಲು ಸಂರಕ್ಷಣಾ ವ್ಯವಸ್ಥೆಯನ್ನು ಯಾವ ಸಂಸ್ಥೆಯು ಪರಿಚಯಿಸಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಸರಿಯಾದಂತ ಉತ್ತರ. ಸಂಶೋಧನಾ ವಿನ್ಯಾಸ ಮತ್ತು ಗುಣಮಟ್ಟ ಸಂಸ್ಥೆಯು ಸರಿಯಾದಂತ ಉತ್ತರ. ಕವಚ 4.0 ಭಾರತೀಯ ರೈಲ್ವೆಯ RDSOನಿಂದ ಸುಧಾರಿತ ರೈಲು ಸಂರಕ್ಷಣಾ ಒಂದು ವ್ಯವಸ್ಥೆಯಾಗಿದ್ದು, ತಂತ್ರಜ್ಞಾನವನ್ನು ಬಳಸಿಕೊಂಡು ಮಾನವನ ದೋಷವನ್ನು ಕಡಿಮೆ ಮಾಡುವ ಮೂಲಕ ಇದು ಅಪಘಾತಗಳನ್ನು ಕಡಿಮೆ ಮಾಡುತ್ತದೆ. ನಾರ್ತ್ ಫ್ರಾಂಟಿಯರ್ ರೈಲ್ವೆ ನೆಟ್ವರ್ಕ್ನಿಂದ ಪ್ರಾರಂಭವಾಗುವ ಎಲ್ಲ ಹಿಂದಿನ ಕವಚ ಆವೃತ್ತಿಗಳನ್ನು ಸಿಸ್ಟಮ್ ಅಪ್ಗ್ರೇಡ್ ಇದು ಮಾಡುವಂತದ್ದಾಗಿರ್ತದೆ. ಹೌದಾ? ಇನ್ನು RDSO ಅಂದ್ರೆ ಸಂಶೋಧನಾ ವಿನ್ಯಾಸ ಮತ್ತು ಗುಣಮಟ್ಟ ಸಂಸ್ಥೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ನೇಪಾಳ್ ರೀಸೆಂಟ್ಲಿ ಹೋಸ್ಟೆಡ್ ಇಂಟರ್ನ್ಯಾಷನಲ್ ಬಲೂನ್ ಫೆಸ್ಟಿವಲ್ ಇನ್ ವಿಚ್ ಸಿಟಿ ಅಂತ ಕೇಳಿದ್ದಾರೆ. ನೇಪಾಳ್ ಇತ್ತೀಚೆಗೆ ಯಾವ ನಗರದಲ್ಲಿ ಅಂತಾರಾಷ್ಟ್ರೀಯ ಬಲೂನ್ ಉತ್ಸವವನ್ನು ಆಯೋಜಿಸಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಪೋಖಾರ್ ಸರಿಯಾದಂತ ಉತ್ತರ. ಆಪ್ಷನ್ ಎ ಪೋಖಾರ್ ಸರಿಯಾದಂತ ಉತ್ತರ. ನೇಪಾಳದ ಪೋಖರಾ ತನ್ನ ಮೊದಲ ಅಂತಾರಾಷ್ಟ್ರೀಯ ಬಲೂನ್ ಉತ್ಸವವನ್ನು ಡಿಸೆಂಬರ್ 24, 2024ರಿಂದ ಜನವರಿ 2, 2025ರವರೆಗೆ ಆಯೋಜಿಸುತ್ತದೆ. ಉತ್ಸವವು 30 ದೇಶಗಳ ಭಾಗವಹಿಸುವಿಕೆಯೊಂದಿಗೆ 20ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಪೈಲಟ್ಗಳನ್ನು ಒಳಗೊಂಡಿರುತ್ತದೆ ಮತ್ತು ಸುಮಾರು 3,000 ಪ್ರಯಾಣಿಕರನ್ನು ಇದು ನಿರೀಕ್ಷಿಸುತ್ತದೆ. 500ಕ್ಕೂ ಹೆಚ್ಚು ವಾಣಿಜ್ಯ ಮತ್ತು 300 ವಾಣಿಜ್ಯೇತರ ವಿಮಾನಗಳು ಅನ್ನಪೂರ್ಣ, ಮಚ್ಚೆ ಮತ್ತು ಧೌಲ್ಗಿರಿ ಪರ್ವತಗಳ ವೀಕ್ಷಣೆಗಳನ್ನು ಒದಗಿಸುತ್ತವೆ. ಅಂದಾಜು ಇದರ ವೆಚ್ಚ 68.3 ಮಿಲಿಯನ್ ವೆಚ್ಚವಾಗಲಿದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ರೀಸೆಂಟ್ಲಿ ವಿಚ್ ಕಂಟ್ರಿ ಹ್ಯಾಸ್ ಡಿಕ್ಲೇರ್ಡ್ ಎ ಫೆಡರಲ್ ಎಮರ್ಜೆನ್ಸಿ ಡ್ಯೂ ಟು ಆಯಿಲ್ ಸ್ಪಿಲ್ ಇನ್ ದ ಬ್ಲ್ಯಾಕ್ ಸಿ? ಇತ್ತೀಚೆಗೆ ಕಪ್ಪು ಸಮುದ್ರದಲ್ಲಿ ತೈಲ ಸೋರಿಕೆಯಿಂದಾಗಿ ಯಾವ ದೇಶವು ಫೆಡರಲ್ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ರಷ್ಯಾ ಸರಿಯಾದಂತ ಉತ್ತರ. ಆಪ್ಷನ್ ಎ ರಷ್ಯಾ ಸರಿಯಾದಂತ ಉತ್ತರ. ಕೆರ್ಚ್ ಜಲಸಂಧಿ ಬಳಿ ಚಂಡುಮಾರುತದಿಂದ ಹಾನಿಗೊಳಗಾದ ಟ್ಯಾಂಕರ್ಗಳಿಂದ ಭಾರಿ ತೈಲ ಸೋರಿಕೆಯಿಂದಾಗಿ ರಷ್ಯಾ ಫೆಡರಲ್ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿತು. ಸೋರಿಕೆಯು ಸಾವಿರಾರು ಟನ್ಗಳಷ್ಟು ಭಾರವಾದ ಇಂಧನ ತೈಲವನ್ನು ಬಿಡುಗಡೆ ಮಾಡಿತು. ಕಪ್ಪು ಸಮುದ್ರದ ಕರಾವಳಿಯ 55 ಕಿಲೋಮೀಟರ್ ಅಂದ್ರೆ 34 ಮೈಲ್ಗಳನ್ನು ಇದು ಮಾಲಿನ್ಯಗೊಳಿಸಿತು. 4,36,000 ಚದುರ ಕಿಲೋಮೀಟರ್ಗಳಷ್ಟು ವ್ಯಾಪಿಸಿರುವ ಮತ್ತು 6 ದೇಶಗಳ ಗಡಿಯಲ್ಲಿರುವಂತಹ ಕಪ್ಪು ಸಮುದ್ರದಲ್ಲಿ ಸ್ವಚ್ಛತಾ ಪ್ರಯತ್ನಗಳು ಮತ್ತು ದೀರ್ಘಕಾಲೀನ ಪರಿಸರ ಹಾನಿಯ ಬಗ್ಗೆ ಕಳವಳಗಳು ಹೆಚ್ಚಿರುವಂತದ್ದು. ಈ ಘಟನೆ ನಡೆದಿರುವಂತದ್ದು ರಷ್ಯಾದಲ್ಲಿ. ಇನ್ನು ಮುಂದಿನ ಪ್ರಶ್ನೆ, which company has launched the BD-4 dozer, India's largest and most advanced ಕ್ರಾವೆಲರ್ ಡೋಸರ್? ಯಾವ ಕಂಪನಿಯು BD-475 ಡೋಸರ್ ಅನ್ನ ಬಿಡುಗಡೆ ಮಾಡಿದೆ? ಅದು ಭಾರತದ ಅತಿ ದೊಡ್ಡ ಮತ್ತು ಅತ್ಯಾಧುನಿಕ ಕ್ಲಾರಾ ಡೋಸರ್ ಆಗಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಭಾರತ ಅರ್ತ್ ಮೂವರ್ಸ್ ಲಿಮಿಟೆಡ್ ಸರಿಯಾದಂತ ಉತ್ತರ. ಆಪ್ಷನ್ ಎ ಸರಿಯಾದಂತ ಉತ್ತರ. BEML ಲಿಮಿಟೆಡ್ BD-4 ಡೋಸರ್ ಅನ್ನ ಬಿಡುಗಡೆ ಮಾಡಿದೆ. ಇದು ಭಾರತದ ಅತಿ ದೊಡ್ಡ ಕ್ಲಾರಾ ಡೋಸರ್ ಎಂಜಿನಿಯರಿಂಗ್ ಶ್ರೇಷ್ಠತೆಯನ್ನು ಪ್ರದರ್ಶಿಸುತ್ತದೆ. ಇದು 950 HP ಇಂಜಿನ್ ಅನ್ನು ಒಳಗೊಂಡಿದೆ. BEML ನ ಕೋಲಾರ್ ಗೋಲ್ಡ್ ಫೀಲ್ಡ್ ಸೌಲಭ್ಯದಲ್ಲಿ ಆಂತರಿಕವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಡೋಸರ್ ಇಂಧನ ದಕ್ಷತೆ ಮತ್ತು ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ, ಗಣಿಗಾರಿಕೆ ಕಾರ್ಯಾಚರಣೆಗಳನ್ನು ಬೆಂಬಲಿಸುತ್ತದೆ ಮತ್ತು ಆತ್ಮನಿರ್ಭರ ಭಾರತದ ದೃಷ್ಟಿಗೆ ಹೊಂದಾಣಿಕೆಯಾಗುವಂತದ್ದಾಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ,
Recently, who becomes the youngest female to climb highest peaks in all 7 continents? ಇತ್ತೀಚೆಗೆ ಎಲ್ಲ 7 ಖಂಡಗಳಲ್ಲಿ ಅತ್ಯುನ್ನತ ಶಿಖರಗಳನ್ನ ಏರಿದ ಅತ್ಯಂತ ಕಿರಿಯ ಮಹಿಳೆ ಯಾರು ಅಂತ ಕೇಳಿದಾರ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಕ್ಯಾಮ್ ಕಾರ್ತಿಕೇಯನ್ ಸರಿಯಾದಂತ ಉತ್ತರ. ಆಪ್ಷನ್ ಬಿ ಸರಿಯಾದ ಉತ್ತರ. ಕ್ಯಾಮ್ ಕಾರ್ತಿಕೇಯನ್ 17 7 ಸಮಿಟ್ಸ್ ಚಾಲೆಂಜ್ ಅನ್ನು ಪೂರ್ಣಗೊಳಿಸಿದರು. ಎಲ್ಲ 7 ಖಂಡಗಳಲ್ಲಿ ಅತ್ಯುನ್ನತ ಶಿಖರಗಳನ್ನ ಏರಿದಂತಹ ಅತ್ಯಂತ ಕಿರಿಯ ಮಹಿಳೆಯಾಗಿದ್ದಾರೆ. ಡಿಸೆಂಬರ್ 24, 2024ರಂದು ಮೌಂಟ್ ಕಿಲಿಮಂಜಾರೋ ಮತ್ತು ಮೌಂಟ್ ಎವರೆಸ್ಟ್ ಸೇರಿದಂತೆ ಇತರ ಪ್ರಮುಖ ಶಿಖರಗಳನ್ನೇರಿದ ನಂತರ ಅವಳು ತನ್ನ ತಂದೆಯೊಂದಿಗೆ ಅಂಟಾರ್ಟಿಕಾದ ಮೌಂಟ್ ವಿನಸ್ ತಲುಪಿದಳು. ಮುಂಬೈನ ನೌಕಾಪಡೆಯ ಮಕ್ಕಳ ಶಾಲೆಯಲ್ಲಿ 12ನೇ ತರಗತಿ ವಿದ್ಯಾರ್ಥಿಯಾಗಿ ಆಕೆಯ ಸಾಧನೆಗಳು ಭಾರತೀಯ ನೌಕಾಪಡೆ ಮತ್ತು ಪ್ರಧಾನಿ ಮೋದಿಯವರಿಂದ ಪ್ರಶಂಸೆ ಗಳಿಸಿವೆ. ಜಾಗತಿಕವಾಗಿ ಯುವ ಸಾಹಸಿಗಳಿಗೆ ಸ್ಫೂರ್ತಿ ನೀಡುವಂತದ್ದಾಗಿರುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಇಂಡಿಯನ್ ಪ್ಲೇಯರ್ won bronze medal at the King Cup International Badminton 2024? ಕಿಂಗ್ ಕಪ್ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ 2024ರಲ್ಲಿ ಯಾವ ಭಾರತೀಯ ಆಟಗಾರ ಕಂಚಿನ ಪದಕವನ್ನ ಗೆದ್ದಿದ್ದಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಎ ಆಪ್ಷನ್ ಲಕ್ಷ್ಯ ಸೇನ ಸರಿಯಾದ ಉತ್ತರ. ಲಕ್ಷ್ಯ ಸೇನ ಅವರು ಕಿಂಗ್ ಆಫ್ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಓಪನ್ 2024ರಲ್ಲಿ ಫ್ರೆಂಚ್ ಆಟಗಾರ ಅಲೆಕ್ಸ್ ಲೇನಿಯರ್ ಅವರನ್ನ ಸೋಲಿಸಿ ಕಂಚಿನ ಪದಕವನ್ನ ಗೆದ್ದರು. ಸೇನ್ ಸೆಮಿಫೈನಲ್ನಲ್ಲಿ 19-21 ಅಂಕಗಳೊಂದಿಗೆ ಚೀನಾದ ಹೂ ಜಿಯಾನ್ಗೆ ಇವರು ಸೋತರು. 3ನೇ ಸ್ಥಾನದ ಪಂದ್ಯದಲ್ಲಿ ಸೇನ್ ಆರಂಭಿಕ ಮುನ್ನಡೆ ಸಾಧಿಸಿದರು. ಟೈ ನಂತರ ನಿಯಂತ್ರಣವನ್ನು ಮಾಡಿ ಪಡೆದು ಮತ್ತು 9 ಪಾಯಿಂಟ್ ಪ್ರಯೋಜನದೊಂದಿಗೆ ನಿರ್ಣಾಯಕವಾಗಿ ಇವರು ಗೆದ್ದಿರುವಂತದ್ದು. ಇನ್ನು ಮುಂದಿನ ಪ್ರಶ್ನೆ, ಕಾಮರಾಜರ್ ಫೋರ್ಟ್ ವಿಚ್ ವಾಸ್ ಸೀನ್ ಇನ್ ನ್ಯೂಸ್ ಲೈಸ್ ಇನ್ ವಿಚ್ ಸ್ಟೇಟ್? ಸುದ್ದಿಯಲ್ಲಿ ಕಂಡಂತಹ ಕಾಮರಾಜರ ಬಂದರು ಯಾವ ರಾಜ್ಯದಲ್ಲಿ ಇದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ತಮಿಳುನಾಡು ಸರಿಯಾದಂತ ಉತ್ತರ. 9 ವರ್ಷಗಳಲ್ಲಿ ಭಾರತೀಯ ಬಂದರುಗಳಲ್ಲಿ ಸರಕು ನಿರ್ವಹಣಾ ಸಾಮರ್ಥ್ಯವು 87% ಹೆಚ್ಚಾಗಿದೆ. ತಮಿಳುನಾಡಿನ ಕಾಮರಾಜರ ಬಂದರು 154 ಹೆಚ್ಚಳವನ್ನು ಕಂಡಿದೆ ಮತ್ತು ಇದು ಭಾರತದ 12ನೇ ಪ್ರಮುಖ ಬಂದರಾಗಿದೆ. 1999ರಲ್ಲಿ ಪ್ರಮುಖ ಬಂದರು ಎಂದು ಘೋಷಿಸಲಾಯಿತು. ಕಾಮರಾಜರ ಬಂದರು ಭೂ ಮಾಲೀಕರ ಮಾದರಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ, ಖಾಸಗಿ ಕಂಪನಿಗಳಿಂದ ನಿರ್ವಹಿಸಲ್ಪಡುತ್ತದೆ ಮತ್ತು ಚೆನ್ನೈ ಪೋರ್ಟ್ ಟ್ರಸ್ಟ್ ಒಡೆತನದಲ್ಲಿ ಇರುವಂತದ್ದು. ಹೌದಾ? ಇನ್ನು ಮುಂದಿನ ಪ್ರಶ್ನೆ, which state government has launched the M-STAND 2024 policy for sustainable construction and infrastructure? ಯಾವ ರಾಜ್ಯ ಸರ್ಕಾರವು ಸುಸ್ಥಿರ ನಿರ್ಮಾಣ ಮತ್ತು ಮೂಲ ಸೌಕರ್ಯಕ್ಕಾಗಿ M-STAND 2024 ನೀತಿಯನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ರಾಜಸ್ಥಾನ ಸರಿಯಾದಂತ ಉತ್ತರ. ರಾಜಸ್ಥಾನವು ಸುಸ್ಥಿರ ನಿರ್ಮಾಣ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸಲು M-STAND 2024 ನೀತಿಯನ್ನು ಪ್ರಾರಂಭಿಸಿತು. M-STAND ಪುಡಿ ಮಾಡಿದ ಬಂಡೆಗಳಿಂದ ತಯಾರಿಸಲ್ಪಟ್ಟಿದೆ. ಇದು ನದಿ ಮರಳಿನ ಬದಲಿಯಾಗಿದೆ. ಇದು ವಾರ್ಷಿಕವಾಗಿ 70 ಮಿಲಿಯನ್ ಟನ್ಗಳ ಬೇಡಿಕೆಯನ್ನು ಹೊಂದಿದೆ. ಈ ನೀತಿಯು 2028-29ರ ವೇಳೆಗೆ M-STAND ಉತ್ಪಾದನೆಯನ್ನ 30 ಮಿಲಿಯನ್ ಟನ್ಗಳಿಗೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಪರಿಸರ ಸ್ನೇಹಿ ಗಣಿಗಾರಿಕೆ ಮತ್ತು ಸ್ಥಳೀಯ ಉದ್ಯೋಗವನ್ನ ಪ್ರೋತ್ಸಾಹದ ಮೂಲಕ ಇದು ಉತ್ತೇಜಿಸುವಂತ ಒಂದು ನೀತಿಯಾಗಿದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಆರ್ಚಿಯಾಲಜಿಸ್ಟ್ ರೀಸೆಂಟ್ಲಿ ಡಿಸ್ಕವರ್ಡ್ ಎ 5000-year-old ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಟ್ ವಿಚ್ ಹರಪ್ಪನ್ ಸೈಟ್? ಪುರಾತತ್ವ ಶಾಸ್ತ್ರಜ್ಞರು ಇತ್ತೀಚೆಗೆ 5000 ವರ್ಷಗಳಷ್ಟು ಹಳೆಯದಾದ ನೀರಿನ ನಿರ್ವಹಣಾ ವ್ಯವಸ್ಥೆಯನ್ನ ಯಾವ ಹರಪ್ಪ ಸ್ಥಳದಲ್ಲಿ ಕಂಡು ಹಿಡಿದಿದ್ದಾರೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ರಾಖಿಗರ್ಹಿ ಸರಿಯಾದಂತ ಉತ್ತರ. ಹರಿಯಾಣದ ಪ್ರಮುಖ ಹರಪ್ಪ ತಾಣವಾದಂತಹ ರಾಖಿಗರ್ಹಿಯಲ್ಲಿನ ಉತ್ಖನನವು 5 ವರ್ಷಗಳ ಹಿಂದಿನ ಮುಂದುವರೆದ ನೀರಿನ ನಿರ್ವಹಣೆಯನ್ನು ಬಹಿರಂಗಪಡಿಸುತ್ತದೆ. ಸೈಟ್ 865 ಎಕರೆಗಳನ್ನು ಒಳಗೊಂಡಿದೆ. ಇದು ಹರಪ್ಪನ್ ಯುಗದ ಅತಿ ದೊಡ್ಡ ಸ್ಥಳವಾಗಿದೆ.
ಸಂಶೋಧನೆಗಳು 3.5ರಿಂದ 4 ಅಡಿ ಆಳದ ನೀರಿನ ಸಂಗ್ರಹ ಪ್ರದೇಶ ಮತ್ತು ಚೌತಾಂಗ್ ನದಿಯ ಒಣಗಿದ ನದಿ ಪಾತ್ರವನ್ನು ಒಳಗೊಂಡಿದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ದ ಅಪ್ಪರ್ ಸೈನ್ ಹೈಡ್ರೋ ಪವರ್ ಪ್ರಾಜೆಕ್ಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಅಪ್ಪರ್ ಸಿಯಾಂಗ್ ಜಲವಿದ್ಯುತ್ ಯೋಜನೆಯು ಯಾವ ರಾಜ್ಯದಲ್ಲಿ ಇದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ, ಅರುಣಾಚಲ ಪ್ರದೇಶ ಸರಿಯಾದಂತ ಉತ್ತರ. ಟಿಬೆಟ್ನಲ್ಲಿ ಚೀನಾದ 60,000 ಮೆಗಾವ್ಯಾಟ್ ಅಣೆಕಟ್ಟನ್ನು ಎದುರಿಸಲು ಭಾರತವು ಸಿಯಾಂಗ್ ನದಿಯ ಮೇಲೆ 11,000 ಮೆಗಾವ್ಯಾಟ್ ಜಲವಿದ್ಯುತ್ ಯೋಜನೆಯನ್ನು ಪ್ರಸ್ತಾಪಿಸಿದೆ. ಆನೆ ಸಿಯಾಂಗ್, ಮದರ್ ಸಿಯಾಂಗ್ ಎಂದು ಸ್ಥಳೀಯರಿಗೆ ಮಹತ್ವದ ಯೋಜನೆಯು ಭಾರತದ ಕಾರ್ಯತಂತ್ರದ ಸ್ಥಾನ ಮತ್ತು ನೀರಿನ ನಿರ್ವಹಿಸುವ ಗುರಿಯನ್ನು ಹೊಂದಿದೆ. ಬೆಟ್ಟಗಳಲ್ಲಿನ ಸೀಮಿತ ಕೃಷಿ ಆಯ್ಕೆಗಳಿಂದಾಗಿ ನದಿ ದಂಡೆಯ ಕೃಷಿಯನ್ನು ಅವಲಂಬಿಸಿರುವ ಆದಿ ಬುಡಕಟ್ಟು ಜನಾಂಗವನ್ನು ಈ ಪ್ರದೇಶವು ಬೆಂಬಲಿಸುತ್ತದೆ. ಹೌದಾ? ಇಂದಿನ ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.